ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸೂಪರ್ವಾಗಿರೋ ಒಂದು ಫಿಶ್ ಫ್ರೈನ ನಿಮಗೆ ರೆಸಿಪಿನ ಹೇಳ್ಕೊಡ್ತೀನಿ. ನಮ್ಮನೆ ಸ್ಟೈಲಿಯಲ್ಲಿ ನಿಮಗೋಸ್ಕರ ಇವತ್ತು ಫಿಶ್ ಫ್ರೈ ಮಸಾಲ ಹಾಕಿ ಮನೆಯಲ್ಲೇ ಹೋಮ್ ಮೇಡ್ ಆಗಿರೋ ಮಸಾಲಾನ ಹಾಕಿ ಸೂಪರಾಗಿರೋ ಒಂದು ಫಿಶ್ ಫ್ರೈ ನೀವು ಮಾಡ್ಬೋದು. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನಿಲ್ಲಿ 2 kg ಕ್ಯಾಟ್ಲಾಗ್ ಮೀನು ತೊಗೊಂಡಿದ್ದೀನಿ. ಇದು ಕೆರೆ ಮೀನು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗೆಲ್ಲ ಸಮುದ್ರದ ಮೀನು ಸಿಗಲ್ದು, ಅಷ್ಟು ತುಂಬ ಕಷ್ಟ ಆಗಿಬಿಟ್ಟಿದೆ. ಈ ಥರ ಕೆರೆ ಮೀನನ್ನ ನಾವು ಸೂಪರಾಗಿ ಟೇಸ್ಟಾಗಿ ಮಾಡ್ಬೋದು. ಕೆಲವೊಬ್ಬರು ಹೇಳ್ತಾರೆ ಚೆನ್ನಾಗಿರೋಲ್ಲ ಕೆರೆ ಮೀನಲ್ಲಿ ಫ್ರೈ ಅಂತ, ಅದೇ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಳ್ಳಿಕಾಯಿ ತೊಗೊಂಡಿದ್ದೀನಿ. ನಮ್ಮೂರ ಕಡೆ ಎಲ್ಲ ಎಳ್ಳಿಕಾಯಿನ ಫಿಶ್ ಫ್ರೈಗೆ ಹಾಕ್ತಾರೆ, ಸಖತ್ತಾಗಿರುತ್ತೆ. ನೀವು ಎಳ್ಳಿಕಾಯಿ ಬದಲು ನಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು 3 ಎಳ್ಳಿಕಾಯಿನ ಈ ಥರ ಜ್ಯೂಸ್ ತೆಗೆದಿಟ್ಕೊತಾ ಇದ್ದೀನಿ. ಇದು ಮೂಗೆಳ್ಳಿಕಾಯಿ ಅಂತ ಕರೀತಾರೆ, ಕೆಲವೊಬ್ಬರು ಎಳ್ಳಿಕಾಯಿ ಅಂತ ಕರೀತಾರೆ. ನೋಡಿ, ಇದರಲ್ಲಿ ತುಂಬ ಜ್ಯೂಸ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲ ನಿಮಗೆ ಎಳ್ಳಿಕಾಯಿ ಇಲ್ಲ ಅಂತ ಅಂದರೆ ನೀವು ನಿಂಬೆಹಣ್ಣು ಹಾಕ್ಕೊಳ್ಳಿ. ಇಲ್ಲ ನಿಂಬೆಹಣ್ಣು ನಮಗೆ ಇಷ್ಟ ಆಗಲ್ಲ ಅಂದರೆ ಹುಣಸೆಹಣ್ಣು ಕೂಡ ಹಾಕ್ಕೋಬೋದು. ಹುಳಿಗೆ ತಕ್ಕಷ್ಟು ನೀವು ಯಾವ ಥರದ್ದು ಬೇಕಾದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ ಎಳ್ಳಿಕಾಯಿ ತೊಗೊಂಡಿದ್ದೀನಿ, 3 ಎಳ್ಳಿಕಾಯಿ ತೊಗೊಂಡು ಇದನ್ನು ಜ್ಯೂಸ್ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ 2.5 kg ಆಗೋಷ್ಟು ಫಿಶ್ಗೆ ನಾನು ಜ್ಯೂಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಬೌಲ್ ಆಗೋಷ್ಟು ಜ್ಯೂಸ್ ತೆಗೆದಿದ್ದೀನಿ. ಇದರೊಳಗಿರೋ ಬೀಜ ಎಲ್ಲ ತೆಗೆದಿಟ್ಕೊಳ್ಳೋಣ. ನೋಡಿ, ಅಚ್ಕಾರದ ಪುಡಿ, ಇದ್ರ ಜೊತೆಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ ನಿಮ್ಗೆ. ಮತ್ತು ಕರಿಮೆಣಸು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ನಾನು ಖಾರದ ಪುಡಿ ಕೆಳಗಡೆ ಹಾಕಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ. ನೋಡಿ, ಇವಾಗ ನಾನು ಜ್ಯೂಸ್ ತೆಗೆದಿಟ್ಕೊಂಡಿದ್ನಲ್ಲ ಎಳ್ಳಿಕಾಯಿ ಜ್ಯೂಸನ್ನ, ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಾಗೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಆದಷ್ಟು ಖಾರದ ಪುಡಿ, 1 ಫುಲ್ ಟೇಬಲ್ ಸ್ಪೂನ್ ಆದಷ್ಟು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲ್ ಮಸಾಲ ಫ್ರೆಂಡ್ಸ್. ಯಾವಾಗಲೂ ನಾವು ಈ ಥರ ಕಟ್ ಮಾಡಿ ತಂದಿರೋ ಫಿಶ್ಗೆ ಈ ಥರ ಸವರ್ಕೊಬೇಕು. ನೀವು ಕಬಾಬಿಗೆ ಹಾಕೋ ಥರ ಕಲಿಸ್ಬಾರ್ದು, ಈ ಥರ ನಿಧಾನಕ್ಕೆ ಸವರ್ಕೋಬೇಕು. ಈಗ ನೋಡಿ, ನಾನು ಎಲ್ಲ ಫಿಶ್ಗೂ ಸವರ್ಬಿಟ್ಟಿಟ್ಕೊಂಡಿದ್ದೀನಿ ಮಸಾಲಾನ. ಇದನ್ನು 1 ರಿಂದ 2 ಅವರು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ಒಂದು ಬೌಲಲ್ಲಿ ಹಾಕ್ಬಿಟ್ಟು, ನೋಡಿ ಇಲ್ಲಿ ಬೌಲಲ್ಲಿ ಹಾಕಿದ್ದೀನಿ ನಾನು. ಚೆನ್ನಾಗಿ ನೆನೆಯಕ್ಕೆ ಇಡೋಣ ಫಿಶಲ್ಲಿ, ಫ್ರಿಜ್ಜಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಚೆನ್ನಾಗಿ 1-2 ಅವರ್ ನೆಂದ ಮೇಲೆ ನಾನು ತೆಗಿತಿದ್ದೀನಿ ಹೊರಗಡೆ. ಈಗ ಫ್ರೈ ಮಾಡೋಕ್ಕೆ ಫಿಶ್ ರೆಡಿಯಾಗಿದೆ. ತವಾನ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು 3 ರಿಂದ 4 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾವತ್ತು ಪ್ಯಾನ್ ಫ್ರೈನೇ ಫಿಶ್ ಚೆನ್ನಾಗಿರುತ್ತೆ ಫ್ರೈ ಮಾಡೋದಕ್ಕೆ. ನೀವು ಡೀಪ್ ಫ್ರೈ ಮಾಡಿದರೆ ಆಯಿಲಲ್ಲಿ ಅದರಲ್ಲಿರೋ ಫಿಶ್ಶಿನ ಟೇಸ್ಟ್ ಎಲ್ಲ ಆಯಿಲಲ್ಲಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಯಾವತ್ತು ಪ್ಯಾನ್ ಫ್ರೈನೇ ತುಂಬ ಚೆನ್ನಾಗಿರೋದು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಬೇಕಾದರೆ ರವೆನ ಉದುರಿಸ್ಕೋಬೋದು ನೀವು. ನಾನು ಇನ್ನೊಂದು ವಿಡಿಯೋದಲ್ಲಿ ರವೆ ಹಾಕಿ ಹೇಗೆ ಫಿಶ್ ಫ್ರೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಸಿಂಪಲ್ ಮಸಾಲ, ನಾನು ಏನು ಜಾಸ್ತಿ ಮಸಾಲ ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಪೆಪ್ಪರ್ ಪೌಡರ್ ಅಷ್ಟೇ ನಾನು ಹಾಕಿರೋದು. ಎಷ್ಟು ಸಿಂಪಲ್ ಆಗಿರೋ ಫಿಶ್ ಮಸಾಲ ಹಾಕಿ ತುಂಬ ರುಚಿಯಾಗಿರೋ ಫಿಶ್ ಫ್ರೈನ ನಾವು ಮಾಡ್ಬೋದು. ಅಂಗಡಿಗಳಲ್ಲಿ ತೊಗೊಂಡು ನೀವು ಮಾಡಿದರೆ ಅಷ್ಟು ಚೆನ್ನಾಗಿರೋಲ್ಲ ಮಸಾಲ, ಯಾಕಂದರೆ ಅದು ಯಾವಾಗಲೂ ತಯಾರಿಸಿರ್ತಾರೆ. ಆದರೆ ನಾವು ರೆಡಿಯಾಗಿ ಆಗಲೇ ಹಾಕಿ ಮಾಡೋದ್ರಿಂದ ಇದು ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, 2 ಕಡೆ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರುಚಿಕರವಾದ ಫಿಶ್ ಫ್ರೈ ರೆಡಿಯಾಗಿದೆ. ಡ್ಯಾಮ್ ಫಿಶಲ್ಲೂ ಚೆನ್ನಾಗಿರೋ ಈ ಥರ ಒಂದು ಫಿಶ್ ಫ್ರೈ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನನ್ನ ವಿಡಿಯೋನ ಸ್ಕಿಪ್ ಮಾಡೋ ಹಾಗೆ ನೋಡಿ, ಮಧ್ಯದಲ್ಲಿ ಆವಾಗಲೇ ಗೊತ್ತಾಗೋದು ನಾನು ಏನೇನು ರೆಸಿಪಿನ ಯಾವ ಥರ ಮಾಡಿದ್ದೀನಿ ಅಂತ ವಿಡಿಯೋಗಳು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಇದೇ ಥರ ನನ್ನನ್ನು ಸಪೋರ್ಟ್ ಮಾಡಿ. ಬಾಯ್.